ಸೀರಿಯಲ್ ಆಪರ್ಚುನಿಟಿ ಇಲ್ಲಿ ಬಂದು ನೀರು ಹಾಕ್ಸ್ಕೊಂಡ್ಮೇಲೆ ಅವ್ರಿಗೆ ಸಿಕ್ಕಿರೋದು. ಸೊ ಎಲ್ಲರೂ ಗೊತ್ತಿರೋರಿಗೆಲ್ಲ ಒಳ್ಳೆಯದೇ ಆಗಿದೆ ಇಲ್ಲಿ, ಅದಕ್ಕೆ ಇವತ್ತು ನಾನು ಬಂದಿದ್ದಿರೋದು. ದೇವ್ರ ಹತ್ರನೇ ಹೋದ ಥರ ಆಗುತ್ತೆ, ತಲೆ ಮೇಲೆ ನೀರು ಬಿದ್ದ ತಕ್ಷಣ. ದುಡ್ಡು ಈಸ್ಕೊಂಡಿರೋರು ದುಡ್ಡು ಕೊಟ್ಟಿರ್ಲಿಲ್ವಂತೆ, ಅದು ಒಂದೇ ವಾರದಲ್ಲಿ ಆ ದುಡ್ಡು ವಾಪಸ್ ಬಂತಂತೆ. ಇಷ್ಟೊಂದು ಜನ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ರಾಮುಖ್ಯತೆ ಏನು ಅಂದರೆ ನಾಡಿಶಾಸ್ತ್ರ ಅಂತ. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಬರಬೇಕಂತ ಆಲ್ಮೋಸ್ಟ್ ನನಗೆ ಒಂದು 2 ಮಂತ್ಸಿಂದ ಅಂದ್ಕೊಂಡು ಇವತ್ತು ಬಂದಿದ್ದೀನಿ ಅವ್ರ ಅನುಗ್ರಹದಿಂದ. ಅವ್ರು ಆಲ್ಮೋಸ್ಟ್ ಅವ್ರು ಹೇಳ್ತಿದ್ರು ಅವ್ರು ಏನೆಲ್ಲ ಅಂದ್ಕೊಂಡಿದ್ದಾರೋ ಪ್ರತಿಯೊಂದು ಆಗಿದೆ ಅಂತ ಹೇಳ್ತಾಯಿದ್ರು. ಅದ್ರ ಜೊತೆ ನಂಗೆ ಅವ್ರು ಇನ್ನೊಂದು ಹೇಳಿದ್ರಂದರೆ ಇಲ್ಲಿ 9 ಸತಿ ಬರಬೇಕಂತ ನೀರು ಹಾಕ್ಸ್ಕೊಳ್ಳೋಕ್ಕೆ, 9 ಪ್ರದೋಕ್ಷ. ಅದಕ್ಕಿಂತ ಮುಂಚೆನೇ ಆಗೋಗ್ತಿತ್ತಂತ ಅವ್ರಿಗೆ ಪ್ರತಿಯೊಂದು ಸಂಕಲ್ಪನೂ. ಅದಕ್ಕೆ ನಾನು ಅಷ್ಟೇ ಈ ಸತಿ ಏನಾಗಲೂ ಪರವಾಗಿಲ್ಲ ಅಂತ ಬಂದಿದ್ದೀನಿ. ಆ ಒಂದು ಜಾಬ್ದು ಇವ್ರು ಹೇಳಿದರು ಅದಾಗಿದೆ ಅಂತ ಹೇಳಿದ್ರು. ಅದ್ರ ಜೊತೆ ಫ್ಯಾಮಿಲಿ ಇಶ್ಯೂಸ್ ಹೇಳಿದರು, ಅದು ಕೂಡ ಅವರಿಗೆಲ್ಲ ಸಾರ್ಟ್ ಔಟ್ ಆಗಿದೆಯಂತೆ. ಆ್ಯಂಡ್ ನನ್ನ ಫ್ರೆಂಡ್ ಮಧು ಭೈರಪ್ಪ ಕೂಡ ಇಲ್ಲೇ ಬಂದಿದ್ದು. ಅವರು ಸೀರಿಯಲ್ ಆಪರ್ಚುನಿಟಿ ಇಲ್ಲಿ ಬಂದು ನೀರು ಹಾಕ್ಸ್ಕೊಂಡ್ಮೇಲೆ ಅವ್ರಿಗೆ ಸಿಕ್ಕಿರೋದು. ಸೊ ಎಲ್ಲರೂ ಗೊತ್ತಿರೋರಿಗೆಲ್ಲ ಒಳ್ಳೆಯದೇ ಆಗಿದೆ ಇಲ್ಲಿ, ಅದಕ್ಕೆ ಇವತ್ತು ನಾನು ಬಂದಿದ್ದಿರೋದು. ನನಗಂತೂ ಹೋಗೋ ಭಾಗ್ಯ ಇದುವರೆಗೂ ಸಿಕ್ಕಿಲ್ಲ. ನನಗೇನು ಭಾಗ್ಯ ಅಂತಂದರೆ ಇಲ್ಲಿ ಇವಾಗ ಬಂದಿರೋದೇ ನನ್ನ ದೊಡ್ಡ ಭಾಗ್ಯ. ನಿಜ ಹೇಳ್ಬೇಕಂದ್ರೆ ಇವತ್ತು ನಾನು ಬರೋಕ್ಕಿಂತ ಮುಂಚೆ ತುಂಬ ಮಳೆ ಬರ್ತಾಯಿತ್ತು ನಮ್ಮ ಮನೆ ಹತ್ರ. ನಾನು ಗಾಡಿಯಲ್ಲಿ ಬರಬೇಕಿತ್ತು. ನಾನು ಒಂದ್ಸಲ ಅಂದ್ಕೊಂಡೆ, ನೋಡಪ್ಪ ನೀನು ನನಗೆ ಕರ್ಸ್ಕೊಬೇಕಂದ್ರೆ ಒಟ್ನಲ್ಲಿ ಮಳೆ ನಿಲ್ಲಿಸು, ನಾನು ಬರಬೇಕಿವತ್ತು, ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಅಂತ. ಸತ್ಯ ಹೇಳ್ತೀನಿ, ನಾನು ಅಂದ್ಕೊಂಡು ಒಂದು ಅರ್ಧ ಗಂಟೆ ಒಳಗಡೆ ಮಳೆ ನಿಲ್ತು. ನನಗೆ ಅದೇ ಅನಿಸ್ತು, ಎಷ್ಟು ಸತ್ಯ ನೋಡಿ, ಇವತ್ತೇ ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ನಾವಿದು ಫಸ್ಟ್ ಟೈಮ್ ಬಂದಿರೋದು. ಇಲ್ಲೆಲ್ಲ ಈ ಜನ ಬಂದಿರೋದು ನೋಡ್ತಾ ಇದ್ರೆ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅಂತ ಅನಿಸುತ್ತೆ. ದುಡ್ಡು ಈಸ್ಕೊಂಡಿರೋರು ದುಡ್ಡು ಕೊಟ್ಟಿರ್ಲಿಲ್ವಂತೆ, ಅದು ಒಂದೇ ವಾರದಲ್ಲಿ ಆ ದುಡ್ಡು ವಾಪಸ್ ಬಂತಂತೆ. ಮದುವೆ ಆಗದೆ ಇರೋರಿಗೆ ಮದುವೆ ಆಗಿದೆ, ಮನೆ ಕಟ್ಟಬೇಕು ಅನ್ನೋ ಆಸೆ ಇರೋರಿಗೆ ಮನೆ ಕಟ್ಟೋ ಆಸೆ ತೀರಿದೆ. ಅವ್ರು ಅಂದ್ಕೊಂಡಿದ್ದಾಗುತ್ತಂತೆ. ಫುಲ್ ಪವರ್ಫುಲ್. ಕಾಶಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ಬಂದರೆ ಇದು ನಮಗೆ ಸಿಗುತ್ತೆ ಪುಣ್ಯ. ಕಾಶಿ ವಿಶ್ವನಾಥರ ದೇವಸ್ಥಾನ ತುಂಬ ಕೇಳ್ಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ, ತುಂಬ ಪವರ್ಫುಲ್ ಅಂತ. ಜಾಬ್ಸ್ಗೆ ಏನಾದ್ರು ಅಪ್ಲೈ ಮಾಡ್ಬೋದು ಅಂತ ಇತ್ತು. ಸೊ ಇದು ಫಸ್ಟ್ ಟೈಮ್ ನಂದು ತೀರ್ಥ ಸ್ನಾನ ಮಾಡಿಸ್ಕೊತಾ ಇರ್ಬೋದು. ಸೊ ಚೆನ್ನಾಗಿದೆ, ನಾವು ಎಲ್ಲರೂ ಬಂದು ಮಾಡಿಸ್ಕೊಬೋದು. ದೇವ್ರ ಹತ್ರನೇ ಹೋದ ಥರ ಆಗುತ್ತೆ, ತಲೆ ಮೇಲೆ ನೀರು ಬಿದ್ದ ತಕ್ಷಣ. ತುಂಬ ಹೇಳೋಕ್ಕಾಗಲ್ಲ, ಎಕ್ಸ್ಪ್ರೆಷನ್ ಮಾಡೋಕ್ಕಾಗೋದಿಲ್ಲ. ಅವ್ರ ಜಾಬು, ಮದುವೆ ಎಲ್ಲನೂ ಕಂಕಣ ಬಲ ಕೇಳ್ಕೊಂಬಂದದ್ದು ಎಲ್ಲನೂ ಮದುವೆ ಆಗಿದೆ ಅಂತ ಎಲ್ಲರೂ ಹೇಳಿದ್ರು. ಸೊ ಒಂದು 2-3 ಜನ ವಿಚಾರಿಸಿದೆ, ಜಾಬು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಮದುವೆನೂ ಆಗಿದೆ ಅಂತಾರೆ, ಆರೋಗ್ಯದ ಪ್ರಶ್ನೆಯಿಂದ ಬರ್ತಾ ಇದ್ದಾರೆ, ಆರೋಗ್ಯನೂ ಸುಧಾರಿಸಿದೆ ಅಂತ ಹೇಳ್ತಿದ್ದಾರೆ. ಮೇನ್ ಈ ತೀರ್ಥ ಸ್ಥಾನದಿಂದ ಪ್ರಾಮುಖ್ಯತೆ ಪುರಾತನ ಕಾಲದಿಂದ ಬಂದಿರತಕ್ಕಂಥ ನಾಡಿಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಭಕ್ತರಲ್ಲಿ ತುಂಬ ನಂಬಿಕೆ, ಎಲ್ಲರ ವಿಚಾರದಲ್ಲೂ ಸಹ ಒಳ್ಳೆಯದೇ ಆಗ್ತಾ ಇದೆ. ಬಂದಿರತಕ್ಕಂಥ ಭಕ್ತರ ಸಂಕಷ್ಟಗಳು ಎಲ್ಲರೂ ನಿವಾರಣೆ ಆಗ್ತಾ ಇದೆ. ಪ್ರತಿ ಪ್ರದೋಷಕ್ಕೂ ಇಷ್ಟು ಜನ ಏನಕ್ಕೋಸ್ಕರ ಬರ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಶಕ್ತಿ, ಅಲ್ಲಿರ್ತಕ್ಕಂಥ ನಾಡಿ ಜ್ಯೋತಿಷ್ಯದ ಶಕ್ತಿ ಅಷ್ಟು ಪ್ರಭಾವ ಬೀರಿದೆ. ಬರುವಾಗ ನನ್ನ ಮೈಯೆಲ್ಲ ಒಂಥರ ಶೇಕ್ ಆಯಿತು, ನೆಗೆಟಿವ್ ತುಂಬ ಇತ್ತು. ಇಲ್ಲಿ ಬಂದ ಮೇಲೆ ನಾನು 3 ಸತಿ 4 ಸತಿ ಅಲ್ಲ 5 ಸತಿ ಬಂದುಬಿಟ್ಟು ತೀರ್ಥಸ್ಥಾನ ಹಾಕ್ಕೊಂಡೆ. ಒಂದು 5 ಸತಿ ಹಾಕ್ಕೊಂಡೆ, ಆವಾಗ ನಾನು ಚೆನ್ನಾಗಿದೆ. ನೆಗೆಟಿವ್ ಎಲ್ಲ ಹೋಯ್ತು, ಇವಾಗ ಪಾಸಿಟಿವ್ ಬಂದಿದೆ. ಓಂ ನಮಃ ಶಿವಾಯ. ಐತಿಹಾಸಿಕ ಪ್ರಸಿದ್ಧ ಕ್ಷೇತ್ರ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮೇಷನಾಡಿ, ವಾತನಾಡಿ, ಪಿತ್ತನಾಡಿ, ಸುಷುಮ್ನ ನಾಡಿ, ಇಡ ಮತ್ತು ಪಿಂಗಳ ಮತ್ತು ಸೂರ್ಯನಾಡಿ, ಶುದ್ಧ ಧನನಾಡಿ, ಆರೋಗ್ಯ ನಾಡಿ ಇವುಗಳನ್ನು ನೋಡಿ ನಿಮ್ಮ ಭವಿಷ್ಯೋತ್ತರವನ್ನು ತಿಳಿಸಿ, ಯಾವ ದೋಷಗಳಿಂದ ಇನ್ನೂ ಮದುವೆಯಾಗಿಲ್ಲ ಅಥವಾ ಮಕ್ಕಳು ಭಾಗ್ಯ ಆಗುವಂಥದ್ದಕ್ಕೆ ವಿಳಂಬ ಆಗಿದೆ ಅಥವಾ ಕೆಲಸ ಸಿಗ್ತಾ ಇಲ್ಲ, ಈ ರೀತಿಯಾದಂತಹ ಎಲ್ಲ ಸಮಸ್ಯೆಗಳಿಗೆ ನಾಡಿ ಜ್ಯೋತಿಷ್ಯವನ್ನು ನೋಡಿ ದೇವತಾ ಪೂಜೆ ಪುನಸ್ಕಾರಗಳಿಂದ ನಿಮಗೆ ಸಮಸ್ತ ದೋಷಗಳಿಂದ ವಿಮುಕ್ತಿಯನ್ನು ಮಾಡುವಂಥದ್ದು. ಬೇಗ ಕೆಲಸ ಸಿಗೋದಕ್ಕೆ ಯಾವ ಪೂಜೆ ಮಾಡಬೇಕು, ಅಥವಾ ಮಕ್ಕಳು ಆಗುವಂಥದ್ದಕ್ಕೆ ಯಾವುದು ಪೂಜೆ ಮಾಡಬೇಕು, ಅಥವಾ ಆರ್ಥಿಕವಾದಂಥ ದಾರಿದ್ರ್ಯ ಇದೆ, ಈ ದಾರಿದ್ರ್ಯಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರವಾಗಿ ಯಾವ ಪೂಜಾ ಪುನಸ್ಕಾರಗಳನ್ನು ಆಚರಣೆ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯಾದಂಥ ಉಪಯುಕ್ತವಾದಂಥ ಅನುಗ್ರಹಗಳಾಗತ್ತೆ ಅನ್ನುವಂಥ ಮಾಹಿತಿಗಳನ್ನು ಈ ನಾಡಿ ಜ್ಯೋತಿಷ್ಯದಲ್ಲಿ ತಿಳಿಸುವಂಥದ್ದು ಬಹಳ ವಿಶೇಷ. ಈ ನಾಡಿ ಜ್ಯೋತಿಷ್ಯ ನಮ್ಮ ಪೂರ್ವದಿಂದ ಬಂದಿರುವಂಥದ್ದು. ಹಾಗಾಗಿ ನಾಡಿ ಜ್ಯೋತಿಷ್ಯ ನಮ್ಮ ಸಾನ್ನಿಧ್ಯದಲ್ಲಿ ಮಾತ್ರ ಹೇಳುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಭಕ್ತಾದಿಗಳು ಆಗಮಿಸಿ ನಾಡಿ ಜ್ಯೋತಿಷ್ಯದಿಂದ ನಿಮ್ಮ ಸಂಕಷ್ಟಗಳಿಗೆ, ದಾರಿದ್ರ್ಯಗಳಿಗೆ ಪರಿಹಾರವನ್ನು ಹುಡುಕಿ ದೇವತಾ ಪೂಜೆಗಳಿಂದ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಎಲ್ಲರ ಕನಸುಗಳನ್ನು ಈಡೇರಿಸ್ತಕ್ಕಂತಹ, ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂತಹ ಅನುಗ್ರಹಗಳನ್ನು ಆ ಪರಮಶಿವ ಖಂಡಿತವಾಗ್ಲೂ ಯಾವಾಗಲೂ ಅನುಗ್ರಹ ಮಾಡ್ತಾ ಇರಲಿ ಅಂತ. ಇದು ಅಟ್ಟೂರು ಗ್ರಾಮ, ಯಲಹಂಕ, ಬೆಂಗಳೂರು.